ಆಸ್ಟ್ರೇಲಿಯಾ ಇಂಡಿಯಾ 4ನೇ ಟೆಸ್ಟ್ ಡೇ 2 ಸೆಷನ್ 1. ಈ ಒಂದು ಸೆಷನಲ್ಲೂ ಕೂಡ ಆಸ್ಟ್ರೇಲಿಯಾ ಮೇಲ್ಗೈ ಸಾಧಿಸಿದೆ ಫ್ರೆಂಡ್. ಟೋಟಲ್ ಆಗಿ 454ಕ್ಕೆ 7 ವಿಕೆಟ್ ಕಳ್ಕೊಂಡಿದೆ ಫ್ರೆಂಡ್. ಈ ಒಂದು ಸೆಷನ್ನಲ್ಲೇ ಒಂದೇ ಒಂದು ವಿಕೆಟ್ ಕಳ್ಕೊಂಡಿದೆ ಆಸ್ಟ್ರೇಲಿಯಾ. ಹಾಗಾಗಿ ಈ ಒಂದು ಸೆಷನಲ್ಲೂ ಕೂಡ ಆಸ್ಟ್ರೇಲಿಯಾ ಮೇಲ್ಗೈ ಸಾಧಿಸಿದೆ. ಅದು ಒಂದು ವಿಕೆಟ್ ಯಾರು ತೊಗೊಂಡಿದ್ದಾರೆ, ರವೀಂದ್ರ ಜಡೇಜಾ ಒಂದು ವಿಕೆಟ್ ತೊಗೊಂಡಿದ್ದಾರೆ ಫ್ರೆಂಡ್. ಯಾರು ಕೂಡ ವಿಕೆಟ್ ತೊಗೊಳ್ಳಿಲ್ಲ. ಹಾಗೆ ಈ ಒಂದು ಸೆಷನ್ನಲ್ಲಿ ಟೋಟಲ್ ಆಗಿ ಸ್ಟೀವನ್ ಸ್ಮಿತ್ 139 ನಾಟ್ಔಟ್, 139ಕ್ಕೆ ನಾಟ್ಔಟ್ ಆಗಿನೂ ಕೂಡ ಕ್ರೀಸ್ ಕಾಯಿಸ್ಕೊಂಡಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ನೋಡೋಣ, ಊಟ ಆದಮೇಲೆ ಏನು ಡಿಕ್ಲೇರ್ ಕೊಡ್ತಾರೋ ಏನು ಮತ್ತೆ ಆಡೋಕ್ಕೆ ಬರ್ತಾರೆ ಅಂತ ಕೂಡ ಕ್ಲಿಯರ್ ಇಲ್ಲ. ನೋಡೋಣ ಫ್ರೆಂಡ್, ಡಿಕ್ಲೇರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಸ್ಟೀವನ್ ಸ್ಮಿತ್ ಇಂಡಿಯಾ ವಿರುದ್ಧ ಒಂದು ದಾಖಲೆ ಮಾಡಿದ್ದಾರೆ ಫ್ರೆಂಡ್. ಏನಪ್ಪ ಅಂದರೆ, ಈ ದಾಖಲೆ ಮೊದಲಿಗೆ ಜೋ ರೂಟ್ ಹೆಸರಲ್ಲಿ ಇತ್ತು. ಟೋಟಲ್ ಆಗಿ ಇಂಡಿಯಾ ವಿರುದ್ಧ ಅತಿ ಹೆಚ್ಚು ಶತಕ ಮಾಡಿರುವಂಥ ಟೆಸ್ಟ್ ಮ್ಯಾಚಲ್ಲಿ ಜೋ ರೂಟ್ ಇತ್ತು. ಆದರೆ ಈ ಒಂದು ಜೋ ರೂಟ್ನ ಇರುವಂಥ ದಾಖಲೆಯನ್ನು ಅಳಿಸಿ ಸ್ಟೀವನ್ ಸ್ಮಿತ್ 43 ಇನ್ನಿಂಗ್ಸ್ನಲ್ಲಿ 11 ಶತಕ, ಇಂಡಿಯಾ ವಿರುದ್ಧ ಅತಿ ಹೆಚ್ಚು ಟೆಸ್ಟ್ನಲ್ಲಿ ಶತಕ ಬಾರಿಸಿದಂಥ ಸ್ಟೀವನ್ ಸ್ಮಿತ್ ನಂಬರ್ 1 ಆಗಿದ್ದಾರೆ ಫ್ರೆಂಡ್. ಏನಪ್ಪ ಇದರಲ್ಲಿ ಅಂದರೆ, ಇಂಡಿಯಾ ವಿರುದ್ಧ ಟೆಸ್ಟ್ ಮ್ಯಾಚ್ನಲ್ಲಿ ಅತಿ ಶತಕ ಭಾಳ ಅಂದರೆ 11 ಶತಕ ಮಾಡಿದ್ದಾರೆ ಫ್ರೆಂಡ್. ಇದುವರೆಗೆ ಹಳೆಯ ದಾಖಲೆ ನೋಡಿದಾದರೆ ಜೋ ರೂಟ್ 10 ಶತಕ ಮಾಡಿದರು. ಇದನ್ನ ದಾಖಲೆನ ಇವತ್ತು ಅಳಿಸಿ ಸ್ಟೀವನ್ ಸ್ಮಿತ್ ಅವರು 11 ಶತಕ ಮಾಡಿದ್ದಾರೆ ಫ್ರೆಂಡ್. ಈ ಒಂದು ಸೆಷನ್ ಆಸ್ಟ್ರೇಲಿಯಾ ಪರವಾಗಿದೆ. ನೋಡೋಣ, ನಮ್ಮ ಆಸ್ಟ್ರೇಲಿಯಾ ಡಿಕ್ಲೇರ್ ಕೊಟ್ಟರೆ ಇಂಡಿಯಾ ಬ್ಯಾಟಿಂಗ್ ಬರುತ್ತೆ. ಇಲ್ಲಪ್ಪ ಅಂದರೆ ಬಂದು ಇನ್ನೊಂದು 50 ರನ್ನು ಅಥವಾ 20 ರನ್ನು ಮಾಡ್ಬೋದು. ನಾನು ನಿನ್ನೆ ಅಂದ್ಕೊಂಡಿದ್ದೆ ಒಂದು 400 ಟಾರ್ಗೆಟ್ ಮಾಡ್ಬೋದಂದು. ಇವರು 445 ಟಾರ್ಗೆಟ್ 54 ಟಾರ್ಗೆಟ್ ಮಾಡಿದ್ದಾರೆ. 500 ಮಾಡ್ಬೋದು ಫ್ರೆಂಡ್. ಬ್ಯಾಟಿಂಗ್ ಬಂದರೆ 500 ಕನ್ಫರ್ಮ್ ಆಗಿ ಇವರು ಟಾರ್ಗೆಟ್ ಕೊಡ್ತಾರೆ ಫಸ್ಟ್ ಇನ್ನಿಂಗ್ಸ್ನಲ್ಲೇ. ಆ ಇನ್ನಿಂಗ್ಸ್ನ ಈ ಒಂದು ಇನ್ನಿಂಗ್ಸ್ ಲೀಡ್ ಮಾಡಿ ಕೊಡಬೇಕಂದ್ರೆ ಇಂಡಿಯಾ ಸ್ವಲ್ಪ ಬ್ಯಾಟಿಂಗ್ನಲ್ಲಿ ಕೊಹ್ಲಿ ಆಯಿತು, ರೋಹಿತ್ ಶರ್ಮಾ ಆಯಿತು, KL ರಾಹುಲ್ ಆಯಿತು, ಜೈಸ್ವಾಲ್ ಆಯಿತು, ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ಇವರು ಒಂದು ಟಾರ್ಗೆಟ್ ಮೀರಿ ನಾವು ಹೋಗೋಕ್ಕೆ ಸಾಧ್ಯ ಇಂಡಿಯಾದವರು. ಎಲ್ಲಪ್ಪ ಅಂದರೆ ಈ ಟಾರ್ಗೆಟ್ ಇಲ್ಲ ಅಂದರೆ ಮತ್ತೆ ಹೋದನೇ ಮ್ಯಾಚಿಗೆ ಫಾಲೋ ಆನ್ ಭೀತಿಯಲ್ಲಿ ಇದ್ದ ಭಾರತ ಹೇಗೆ ಒಂದು ಪರದಾಟ ಆಯಿತು, ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಬ್ಯಾಟಿಂಗ್ ಲೈನ್ ಏನಾದರೂ ಕೈ ಕೊಟ್ಟರೆ ಫ್ರೆಂಡ್ ನೋಡೋಣ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸೆಷನ್ ಡೇ 2 4ನೇ ಟೆಸ್ಟ್ ಡೇ 2 ಫಸ್ಟ್ ಸೆಷನ್ ಆಸ್ಟ್ರೇಲಿಯಾ ಪರವಾಗಿದೆ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀನಿ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಮಾಡೋಕ್ಕೆ ಬಾಯ್.